ಇನ್ನೊಂದು 11 ದಿವಸಕ್ಕೆ ನಾನು ತಿಥಿ ಊಟ ಇಟ್ಕೊಂಡಿದ್ದೀನಿ. ಆದರೆ ವಡೆ ಪಾಯಸ ಇರುತ್ತೆ ಅಂದ್ಕೊಂಡು ದಯವಿಟ್ಟು ಬರಬೇಡಿ. ಬರೀ ಎಣ್ಣೆ ಇರುತ್ತೆ, ಆಮೇಲೆ ಲೆಗ್ ಪೀಸ್ ಇರುತ್ತೆ. ಅದ್ರ ಜೊತೆಗೆ ಮೊಲ ಎಲ್ಲ ತರಿಸಿ ಪಾರ್ಟಿ ಮಾಡ್ತಾಯಿದ್ದೀನಿ. ಮೊಲ ಎಲ್ಲ ಫುಡ್ಡಲ್ಲಿ ಮೊಲ ಎಲ್ಲ ಇರುತ್ತೆ ಅವತ್ತು. ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ನನ್ನ ತಿಥಿ ಊಟಕ್ಕೆ ದಯವಿಟ್ಟು ಬರಬೇಕು. ಇನ್ನು ಕರೆಕ್ಟಾಗಿ 11 ದಿವಸಕ್ಕೆ ನಾನು ಒಂದು ಪಬ್ಬಲ್ಲಿ, ಇಷ್ಟರಲ್ಲಿ ಯಾವ ಪಬ್ಬಲ್ಲಿ ಅಂತ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೀನಿ. ನಿಜವಾಗ್ಲೂ ಸರ್, ನನ್ನ ಮಗ ಫೇಲ್ ಆಗಿದ್ದಕ್ಕೆ ಮಾಡಿದೆ. ಅದನ್ನು ಮಾಡೋಕ್ಕಿಂತ ಮುಂಚೆ ನಿಜವಾಗ್ಲೂ ಮಾಡ್ತೀರಾ ಅಂತಿದ್ರೆ, ಈಗ ಫೇಲ್ ಪಾರ್ಟಿ ಅಂತ ಮಾಡಿ ಅಷ್ಟು ಸಕ್ಸಸ್ ಆಯಿತು. ಈಗ ಬದುಕಿದ್ದಂಗೆ ಅಲ್ಲ, ಸಾರಿ, ದೆವ್ವ ಆಗ್ಬಿಟ್ಟು ಇವಾಗ ನಾನು ಸತ್ತೋಗಿದ್ದೀನಿ. ಈಗ ದೆವ್ವಾಗಿ ನಾನು 11 ದಿವಸದ ತಿಥಿ ಊಟಕ್ಕೆ ಕರೀತಾ ಇದ್ದೀನಿ. ದಯವಿಟ್ಟು ಎಲ್ಲ ಎದುರ್ಕೊಂಡೇ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸರ್, ಯಾಕೆ ಅಂತ ನಿಮಗೆ ಅದು RMP ಹಾಕಿದ್ದು? ಖುಷಿಗೆ ಸರ್. ನೀವು ಗಿಲ್ಲಿ ಆಪೋಸಿಟ್ ಏನಾದರೂ ಮಾತಾಡಿದ್ರಿ? ಇಲ್ಲಪ್ಪ, ಅವ್ನಿಗೆ ಇನ್ನೂ ಕಡಿಮೆ, ಇನ್ನೂ ಜಾಸ್ತಿ ಮಾತಾಡ್ತೀನಿ. ಇನ್ನೊಂದು ಅವನು ಸೋತು ಬಂದಮೇಲೆ ನಾನು ಆಮೇಲೆ ಮಾತಾಡ್ತೀನಿ. ಗಿಲ್ಲಿ ಸೋಲ್ತಾರೆ ಅಂತ ನಿಮಗೆ 100% ಅವ್ನು ಗೆದ್ದುಬಿಟ್ರೆ ಅವ್ನ ಕಾಲು ಕೆಳಗೆ ಹೋಗ್ತೀನಿ. ಗಿಲ್ಲಿ ಆಟದಲ್ಲಿ ಗಿಲ್ಲಿ ಸೋತ್ಬಿಟ್ರು, ಧ್ರುವಂತ್ ಗೆದ್ಬಿಟ್ರು. ಸರ್, ಆಟದ್ದು ಲೆಕ್ಕನೇ ಇಲ್ಲ ಸರ್. ಅದು ಅಲ್ಲಿ ಗೆಲ್ಲೋದು ಸೋಲೋದು ಲೆಕ್ಕನೇ ಇಲ್ಲ. ಟೋಟಲ್ ಆಗಿ ಅದು ಬೇರೆ ಲೆಕ್ಕ, ಬಿಗ್ ಬಾಸ್ದು ಬೇರೆ ಲೆಕ್ಕ ಇರುತ್ತೆ. ಅದೆಲ್ಲ ಫ್ಯಾನ್ಸ್ ಇದ್ಬಿಟ್ರೆ ಮಾತ್ರ ಗೆಲ್ಲಲ್ಲ. ಎಲ್ಲ ಆಚೆ ಬಂದಮೇಲೆ ಗೊತ್ತಾಗುತ್ತೆ. ಗಿಲ್ಲಿ ಸೆಕೆಂಡ್ ಬರಬೇಕು ಅಂತ ನನಗಷ್ಟೇ, ಅಂದರೆ ಫಸ್ಟ್ ಬರಬಾರ್ದು ಅಂತ. ಸೆಕೆಂಡ್ ಬಂದರೂ ನಂಗೆ ಸೋತಂಗೆ ಲೆಕ್ಕ. ನಂಗೆ ಫಸ್ಟ್ ಬಂದು ಅಶ್ವಿನಿ ಗೌಡ ಅವರು, ರಕ್ಷಿತ್ ಅವ್ರು ಬರಬೇಕನ್ನೋದು ಆಸೆ ನಂದು. ಮತ್ತೆ ನಿಮ್ಮ ಶರ್ಟ್ ಬಗ್ಗೆ, ನಿಮ್ಮ ಡ್ರೆಸ್ ಬಗ್ಗೆ ಹಾಂ ಸರ್. ಟ್ರೋಲ್ಸ್ ಓಡ್ತಾ ಇದೆ. ಹಾಂ ಸರ್. ಸರ್, ಅಲ್ಲಿ ಸತ್ತೋಗಿದ್ದೀನಿ. ಇದು ದೆವ್ವ ಮಾತಾಡ್ತಾ ಇರೋದು.